ಅದು ನಮ್ಮ ಹಕ್ಕು. ಪ್ರತಿಯೊಬ್ಬರು ತಮಗೆ ಬೇಕಾದಂತಹ ಧರ್ಮವನ್ನ ಪಾಲಿಸುವುದಕ್ಕೆ, ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಹಕ್ಕಿದೆ ಪ್ರತಿಯೊಬ್ಬ ಮನುಷ್ಯನಿಗೂ ಅಂತ. ಆದರೆ ನಮ್ಮ ಸಂವಿಧಾನ ಮತ್ತು ಕಾನೂನಾತ್ಮಕವಾಗಿ ಈ 3 ಧರ್ಮಗಳನ್ನ ಬಿಟ್ಟು ಬೇರೆ ಧರ್ಮಕ್ಕೆ ಏನಾದ್ರೂ ನೀವು ಮತಾಂತರಗೊಂಡ್ರೆ, ಯಾಕೆ ಅಂತಂದ್ರೆ ಬೇಸಿಕಲಿ ಹಿಂದೂ ಧರ್ಮ ಮತ್ತು ಅದರಂತೆ ಪಾಲನೆಯಾಗುವ ಇತರ ಧರ್ಮಗಳಲ್ಲಿ ಜಾತಿ ವ್ಯವಸ್ಥೆ ಜೀವಂತವಾಗಿದೆ. ಜಾತಿಯ ಆಧಾರದ ಮೇಲೆ ಭೇದ ಭಾವ ಮತ್ತು ಜಾತಿಯ ಆಧಾರದ ಮೇಲೆ ತಾರತಮ್ಯಗಳು, ಜಾತಿಯ ಆಧಾರದ ಮೇಲೆ ಅಸ್ಪೃಶ್ಯತೆ, ಜಾತಿಯ ಆಧಾರದ ಮೇಲೆ ಅವರನ್ನ ಮನುಷ್ಯರಂತೆಯೂ ನೋಡದೇ ಇರುವಂತಹ ಪರಿಸ್ಥಿತಿಗಳು ಬಹಳ ಇರುವುದರಿಂದ, ಬೇರೆ ಧರ್ಮದಲ್ಲಿ ಈ ರೀತಿಯಾದಂತಹ ಡಿಸ್ಕ್ರಿಮಿನೇಷನ್ ಇಲ್ಲದೆ ಇರುವುದರಿಂದ ಬೇರೆ ಧರ್ಮಕ್ಕೆ ಇದು ಅನ್ವಯ ಆಗುವುದಿಲ್ಲ. ಹೀಗಾಗಿ ಬೇರೆ ಧರ್ಮಕ್ಕೆ ಮತಾಂತರಗೊಂಡು ನಾನು SC/ST ಚೌಕಟ್ಟಿನಲ್ಲೇ ಬರ್ತೀನಿ, ಆ ಬೆನಿಫಿಟ್ ಒಳಗಡೆನೆ ನಾನು ನನ್ನ ರಕ್ಷಣೆಯನ್ನ ಪಡೆದುಕೊಳ್ತೀನಿ ಅಂದ್ರೆ ಅದು ಸಾಧ್ಯ ಇಲ್ಲ ಅಂತ ಈಗ ಸುಪ್ರೀಂ ಕೋರ್ಟ್ ಹೇಳಿದೆ.